ಮತ್ತೆ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು. ಮತ್ತೆ ದೆಹಲಿ ಪ್ರವಾಸಕ್ಕೆ ಈಗ ಕಾಂಗ್ರೆಸ್ ಶಾಸಕರು ಭರದ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೆ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು. ಮತ್ತೆ ದೆಹಲಿ ಪ್ರವಾಸಕ್ಕೆ ಕಾಂಗ್ರೆಸ್ ಶಾಸಕರು ಭರದ ಸಿದ್ಧತೆ ಮಾಡ್ತಾ ಇದ್ದಾರೆ. ಕೇರಳ ಸಿಎಂ ಗೊಂದಲ ಬಗೆಹರಿದ ತಕ್ಷಣವೇ ಎಂಎಲ್ಎಗಳು ಡೆಲ್ಲಿಗೆ. ಹೈಕಮಾಂಡ್ ಭೇಟಿ ಖಚಿತ ಅಂತ ಇರುವ ಶಾಸಕ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ 40 ಶಾಸಕರ ತಂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದೆ. ಈ ವಾರದ ಕೊನೆಯಲ್ಲಿ ದೆಹಲಿಗೆ ತೆರಳಲಿರುವ ಹಿರಿಯ ಕೈಕಲಿಗಳು ರಾಹುಲ್ ಗಾಂಧಿ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡಲಿದ್ದಾರೆ. ನಾಯಕತ್ವ ಗೊಂದಲಗಳಿಗೆ ಬ್ರೇಕ್ ಹಾಕುವಂತೆ ಶಾಸಕರ ಮನವಿ. ಮತ್ತೆ ದೆಹಲಿ ಪ್ರವಾಸಕ್ಕೆ ಈಗ ಕಾಂಗ್ರೆಸ್ ಶಾಸಕರು ಭರದ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಕೇರಳ ಸಿಎಂ ಗೊಂದಲ ಬಗೆಹರಿದ ತಕ್ಷಣವೇ ಎಂಎಲ್ಎಗಳು ಡೆಲ್ಲಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಒಂದು ಗೊಂದಲದ ವಾತಾವರಣ ಇದೆ. ಹಾಗಾಗಿ ಈ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು ಅಂತ ಹೈಕಮಾಂಡ್ ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಳ್ತಾರೆ. ಮುಖ್ಯವಾಗಿ ಒಂದು ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಯಾಕೆಂತಂದ್ರೆ 3 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡ್ಲಿಕ್ಕೆ ನಿಮ್ಗೆ 3 ವರ್ಷ ಸಮಯಾವಕಾಶ ಬೇಕಾ ಅಂತ ಆಲ್ರೆಡಿ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ನವೆಂಬರ್ನಲ್ಲೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಬದಲಾವಣೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ನವೆಂಬರ್ನಲ್ಲಿ ಆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಡಿಸೆಂಬರ್ ಚಳಿಗಾಲದ ಅಧಿವೇಶನ ಇದೆ. ಆ ಒಂದು ಅಧಿವೇಶನದಲ್ಲಿ ಹೊಸಬ್ರು ಹೋಗಿ ಮಾತನಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ ಎಂಬ ನಿರ್ಧಾರವನ್ನ ಮಾಡಿಕೊಂಡ್ರು. ಅದಾದ ನಂತರ ಜನವರಿಯಲ್ಲೂ ಅಷ್ಟೇ, ಜನವರಿಯಲ್ಲಿ ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಸಾಕಷ್ಟು ಬದಲಾವಣೆಗಳಾಗುತ್ತೆ. ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಬದಲಾವಣೆಗಳಾಗುತ್ತೆ ಎಂಬ ಮಾತು ಕೂಡ ಚರ್ಚೆ ಆಗ್ತಿತ್ತು. ಸಿಎಂ ಡಿಕೆ ಶಿವಣ್ಣದ ಶಾಸಕರು ಪ್ರತ್ಯೇಕವಾಗಿ ಹೈಕಮಾಂಡ್ ಭೇಟಿಗೆ ತಯಾರಿ. ಸಚಿವ ಸಂಪುಟ ಪುನರ್ರಚನೆ ಜೊತೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ. ಸಂಪುಟ ಪುನರ್ರಚನೆ, ಡಿಕೆಶಿಗೆ ಸಿಎಂ ಸ್ಥಾನಕ್ಕೆ ಡಿಸಿಎಂ ಬಣ ಒತ್ತಾಯ. ಅತ್ತ ನಾಯಕತ್ವ ಬದಲಾವಣೆ ಮಾಡದಂತೆ ಸಿಎಂ ಪರ ನಾಯಕರ ಒತ್ತಡ. ಕೇರಳ ಸಿಎಂ ಗೊಂದಲ ಮುಗಿದ ತಕ್ಷಣವೇ ಎರಡೂ ಬಣ ಫುಲ್ ಆಕ್ಟಿವ್. ರಾಹುಲ್ ಗಾಂಧಿ ವೇಣುಗೋಪಾಲ್ ಭೇಟಿಗೆ ಶಾಸಕರ ಕಸರತ್ತು. ಇನ್ನು ಸಿಎಂ ಡಿಕೆಶಿ ಬಣದ ಶಾಸಕರು ಪ್ರತ್ಯೇಕವಾಗಿ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಅಂದ್ರೆ ಅವರವರ ಬೇಡಿಕೆಗಳೇನಿದ್ದಾವೆ ಆ ಒಂದು ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆ, ಡಿಕೆಶಿಗೆ ಸಿಎಂ ಸ್ಥಾನಕ್ಕೆ ಡಿಸಿಎಂ ಬಣ ಒತ್ತಾಯವನ್ನ ಮಾಡಲಿದೆ. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಪಣ ತೊಟ್ಟಿದ್ದಾರೆ. ಈಗ ಯಾವ ರೀತಿ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ನಾನು ಸಿಎಂ ಆಗೇ ಸಿದ್ಧ ಅಂತ ಹೇಳ್ತಾರೆ, ಅದೇ ರೀತಿ ಬೆಂಬಲಿಗರು ಕೂಡ ನಾನಾ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕೇವಲ ದೆಹಲಿಗೆ ಹೋಗುವಂತಹ ಶಾಸಕರು ಈ ಒಂದು ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡುವುದಿಲ್ಲ, ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡ್ತಾರೆ. ಇದೇ ವಾರದಲ್ಲಿ ಸಿಎಂ ಡಿಸಿಎಂ ಕೂಡ ದೆಹಲಿ ಟೂರ್. ಸಂಪುಟ ಪುನರ್ರಚನೆ ಬಗ್ಗೆ ರಾಹುಲ್ ಜೊತೆ ಸಿಎಂ ಚರ್ಚೆ. ಶಾಸಕರ ದೆಹಲಿ ಪೆರೇಡ್ ಮತ್ತು ಒತ್ತಡದ ಬಗ್ಗೆ ರಾಗ ಬಳಿ ಮಾತುಕತೆ. ನಾಯಕತ್ವ ಬದಲಾವಣೆ ಬಗ್ಗೆ ಡಿಕೆಶಿ ಕೂಡ ರಾಹುಲ್ ಬಳಿ ಚರ್ಚೆ. ಸಂಪುಟ ಪುನರ್ರಚನೆಗೂ ಮೊದಲೇ ಸಿಎಂ ಬದಲಾವಣೆಗೆ ಡಿಕೆಶಿ ಪಟ್ಟು. ಇಬ್ಬರು ನಾಯಕರನ್ನ ಒಟ್ಟಿಗೆ ಕೂರಿಸಿ ರಾಹುಲ್ ಗಾಂಧಿ ಚರ್ಚೆ. ಇದೇ ತಿಂಗಳಲ್ಲಿ ಕಾಂಗ್ರೆಸ್ನ ಗೊಂದಲಗಳಿಗೆ ಬೀಳುತ್ತಾ ಬ್ರೇಕ್. ಇದೇ ವಾರದಲ್ಲಿ ಸಿಎಂ ಡಿಸಿಎಂ ಕೂಡ ದೆಹಲಿ ಟೂರ್ ಹೋಗ್ತಾರೆ. ಒಂದು ಕಡೆ ಶಾಸಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಗೊಂದಲದ ವಾತಾವರಣ ಆಗಿದೆ. ಈಗ ವಿರೋಧ ಪಕ್ಷದವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮೊದಲು ನಿಮ್ಮ ಪಕ್ಷದಲ್ಲಿರುವಂತಹ ಗೊಂದಲದ ವಾತಾವರಣ ಸರಿ ಮಾಡ್ಕೊಳ್ಳಿ ಅಂತ ವಿರೋಧ ಪಕ್ಷದವರೇ ಟೀಕೆ ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲಾದ್ರೂ ಈ ಒಂದು ಗೊಂದಲದ ವಾತಾವರಣ ತಿಳಿಯಾಗತ್ತಾ ಹೇಗೆ ಅಂತ? ಈಗ ಏನು ಕಾಂಗ್ರೆಸ್ ನಲ್ಲಿ ಬೈ ಎಲೆಕ್ಷನ್ ಮುಖಾಂತರ ರಾಜಕೀಯ ಚಟುವಟಿಕೆಗಳು ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ವಿಪಕ್ಷ ನಾಯಕರು ಕೂಡ ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಇರೋದು. ಮೊನ್ನೆ ರಾಜ್ಯಕ್ಕೆ ಆಗಮಿಸಿದಂತಹ ಮೋದಿ ಅವರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಕೂಡ ಒಂದು ರೀತಿಯಾದ ಟೀಕೆಯನ್ನ ಮಾಡಿರುವಂತದ್ದು.
ಇದರಿಂದಾಗಿ ಈ ಬಾರಿ ಆದ್ರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಮತ್ತು ನಾಯಕತ್ವ ಬದಲಾವಣೆ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆಲವೊಂದು ಟೀಮ್ಗಳು ಕೂಡ ಕಸರತ್ತನ್ನ ಆರಂಭ ಮಾಡಿರುವಂತದ್ದು. ಪ್ರಮುಖವಾಗಿ ಪಂಚರಾಜ್ಯ ಚುನಾವಣೆ ಮುಗಿದಿರುವಂತದ್ದು. ಇನ್ನೇನು ಕೇರಳದಲ್ಲಿ ಸಿಎಂ ಅದೇ ಅಲ್ಲಿ ಸಿಎಂ ಆಯ್ಕೆ ನಂತರ ರಾಜ್ಯದ ಕಡೆ ಕೂಡ ಹೈಕಮಾಂಡ್ ಗಮನ ಹರಿಸುತ್ತೆ ಎಂಬುದು ಕೂಡ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ನಿನ್ನೆಯಿಂದಲೇ ಈಗಾಗಲೇ ಪರವಾಗಿ ಕೂಡ ಚರ್ಚೆ ಆಗ್ತಿರೋದು. ಯಾಕೆಂದ್ರೆ ನಿನ್ನೆ ಒಂದಷ್ಟು ಶಾಸಕರು ಕೂಡ ಹೇಳಿಕೆಯನ್ನ ನೀಡಿದ್ರು. ಅಂದ್ರೆ ಈ ತಿಂಗಳೇ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆಗೂ ಬ್ರೇಕ್ ಬೀಳುತ್ತೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗುತ್ತೆ ಅಂತ ಹೇಳಿರೋದು. ಅಂದ್ರೆ ಪ್ರಮುಖವಾಗಿ ಏನು ಡಿಕೆಶಿ ಇರುವಂತ ಒಂದು ಕೆಲ ನಾಯಕರು ಕೂಡ ಇಲ್ಲ ಈ ಬಾರಿ ನಾಯಕತ್ವ ಬದಲಾವಣೆ ಆಗುತ್ತೆ ಮತ್ತು ಕೂಡ ನಿನ್ನೆ ಹೇಳಿಕೆಯನ್ನ ನೀಡಿದ್ರು. ಇನ್ನೊಂದ್ ಕಡೆ KR ರಾಜಣ್ಣ ಅವರು ಕೂಡ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಆಗಲ್ಲ, ಆದ್ರೆ ಕಾಂಗ್ರೆಸ್ ನಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇದೆಲ್ಲರೂ ನಡುವೆ ಕೂಡ ಈಗಾಗಲೇ ದೆಹಲಿಗೆ ಹೋಗೋಕೆ ಒಂದು 40 ಜನರ ಟೀಮ್ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಅಂದ್ರೆ ಪ್ರಮುಖವಾಗಿ ಈ ಬಾರಿ ಅಂದ್ರೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದು ಮತ್ತು ಸುರ್ಜೇವಾಲಾವನ್ನ ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ರ. ಆದ್ರೆ ಆ ಇಬ್ಬರು ನಾಯಕರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರು. ಇದರಿಂದಾಗಿ ನೇರವಾಗಿ ಈ ಬಾರಿ ರಾಹುಲ್ ಗಾಂಧಿ ಅವ್ರನ್ನ ಕೂಡ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಇದೇ ವಾರದಲ್ಲಿ ಅಂದ್ರೆ ಶನಿವಾರ ಅಥವಾ ಭಾನುವಾರ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕ ಆದಂತಹ ರಾಹುಲ್ ಗಾಂಧಿ ಅವರ ಭೇಟಿಯಾಗಿ ಸಚಿವ ಸಂಪುಟ ಒತ್ತಾಯ ಹಾಕುವ ಸಾಧ್ಯತೆ ಇರುವಂತದ್ದು. ಅದೇ ರೀತಿ ನಾಯಕತ್ವ ಗೊಂದಲ ಏನಿದೆ ಅದಕ್ಕೂ ಕೂಡ ಬ್ರೇಕ್ ಹಾಕುವಂತೆ ಮನವಿ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ 40 ಶಾಸಕರು ಕೂಡ ದೆಹಲಿ ಪ್ರಯಾಣಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಇನ್ನೊಂದ್ ಕಡೆ ಡಿಕೆಶಿ ಬಣ ಮತ್ತು ಸಿದ್ದರಾಮಯ್ಯ ಬಣ ನಾಯಕರು ಕೂಡ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಕ್ಕೆ ಕೂಡ ತಯಾರಿಯನ್ನ ನಡೆಸಿರುವಂತದ್ದು. ಯಾಕೆಂದ್ರೆ ಒಂದ್ ಕಡೆ ಡಿಕೆಶಿ ಬಣದ ನಾಯಕರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟದ ಜೊತೆಗೆ ಅದೇ ರೀತಿಯಾದಂತಹ ಏನು ನಾಯಕತ್ವ ಬದಲಾವಣೆಗೂ ಕೂಡ ಪಟ್ಟನ್ನ ಹಿಡಿಯುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬಣದವರು ಕೂಡ ನಾಯಕತ್ವ ಬದಲಾವಣೆ ಆಗೋದು ಬಿಡ ಸಚಿವ ಸಂಪುಟಕ್ಕೆ ಪುನರಚನೆ ಅವಕಾಶ ಕೊಡಿ. ಯಾಕೆಂದ್ರೆ ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾಗುತ್ತೆ. ಒಬ್ಬ ಮಾತಿನ ಇಳಿಸಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಸಂಕಷ್ಟ. ಯಾಕಂದ್ರೆ ಮುಂದಿನ DP ಎಲೆಕ್ಷನ್ ಇರುವಂತದ್ದಾಗಿರ್ಬೋದು, ಮತ್ತೆ ಅದೇ ರೀತಿ ಸ್ಥಳೀಯ ಮಟ್ಟದ ಚುನಾವಣೆ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನ 2 ಬೈ ಎಲೆಕ್ಷನ್ ಬರ್ತದೆ. ಇವೆಲ್ಲವೂ ಕೂಡ ಸಂಕಷ್ಟ ಆಗತ್ತೆ ಅಂತ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಕೂಡ ತಯಾರಿಯನ್ನ ನಡೆಸಿರುವಂತದ್ದು. ಇವರಿಬ್ಬರ ಮಧ್ಯೆ ಕೂಡ ಹೈಕಮಾಂಡ್ ನಾಯಕರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವ್ರಿಗೂ ಕೂಡ ಬದಲಾವಣೆ ನೀಡಿರುವಂತದ್ದು. ಆದ್ರೆ ಏನು ಸಿಎಂ ಆಯ್ಕೆ ಗೊಂದಲ ಬಗೆಹರದ ಬೆನ್ನಲ್ಲೇ ಕೂಡ ಇವರು ಕೂಡ ದೆಹಲಿಗೆ ಹೋಗ್ತಾ ಎಂಬುದು ಕೂಡ ಚರ್ಚೆ ಆರಂಭ ಆಗಿರುವಂತದ್ದು. ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇರುವಂತದ್ದು. ಅದರ ಬಗ್ಗೆ ಈಗಾಗಲೇ ಪಟ್ಟಿಯನ್ನ ಕೂಡ ಸಿದ್ದರಾಮಯ್ಯ ತಯಾರಿ ಮಾಡಿರುವಂತದ್ದು. ಇನ್ನೊಂದ್ ಕಡೆ ಡಿಕೆಶಿ ಅವರು ಕೂಡ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಬಾರದು, ಅದಕ್ಕೆ ಮೊದಲೇ ಒಂದ್ ರೀತಿಯಾದಂತಹ ಏನು ಸಿಎಂ ಬದಲಾವಣೆಗೆ ಅಥವಾ ನಾಯಕತ್ವ ಬದಲಾವಣೆಗೆ ಕ್ಲಾರಿಟಿ ಕೊಡಿ ಅಂತ ರಾಹುಲ್ ಗಾಂಧಿ ಅವರನ್ನ ಕೇಳುವ ಸಾಧ್ಯತೆ ಇರುವಂತದ್ದು ಸತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.